ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಈ ಫೆಬ್ರವರಿ ಮಹಾಶಿವರಾತ್ರಿ 72 ವರ್ಷಗಳ ನಂತರ ಈ ಶಿವರಾಜಯೋಗ ನಿರ್ಮಾಣವಾಗಲಿದೆ. ಈ ಕುಂಭರಾಶಿಯ ಈ ದೊಡ್ಡ ಭವಿಷ್ಯವಾಣಿಗಳು. ಈ ಬಾರಿಯ ಮಹಾಶಿವರಾತ್ರಿ ಸಾಮಾನ್ಯವಲ್ಲ. ಪಾಲ್ಗುಣ ಕೃಷ್ಣ ಚತುರ್ದಶಿಯ ಈ ಪವಿತ್ರ ರಾತ್ರಿ ಶಿವವಾಸ ರಾಜಯೋಗ ನಿರ್ಮಾಣವಾಗುತ್ತಿದೆ. ಶಾಸ್ತ್ರಗಳಲ್ಲಿ ಇದನ್ನು ಈ ಮನೋಕಾಮನ ಪೂರ್ಣ ಮಾಡುವ ಯೋಗವೆಂದು ಹೇಳಲಾಗುತ್ತೆ. ಅಂದರೆ ಈ ದಿನ ಸತ್ಯ ಹೃದಯದಿಂದ ಮಾಡಿದ ಆರಾಧನೆ ವರ್ಷಗಳಿಂದ ಅಡಕಿರುವ ಇಚ್ಛೆಗಳನ್ನು ಪೂರ್ಣಗೊಳಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಬಹುದು. ಶಿವನು ಸ್ವತಃ ವಾಸ ಮಾಡುವಾಗ ಅವರು ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲ, ಭಕ್ತರ ಭಾಗ್ಯದಲ್ಲಿಯೂ ವಿರಾಜಿಸುತ್ತಾರೆ. ಮತ್ತು ಈ ಬಾರಿ ಈ 72 ವರ್ಷಗಳ ನಂತರ ಬ್ರಹ್ಮಾಂಡದ ಈ ಶಕ್ತಿಯ ಅಪೂರ್ವ ಸಂಗಮವಾಗಿದೆ. ಇಲ್ಲಿ ಶಿವವಾಸ ರಾಜಯೋಗ, ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಭಿಜಿತ್ ಮುಹೂರ್ತ ಒಂದೇ ಸಮಯದಲ್ಲಿ ಸಕ್ರಿಯವಾಗಿದೆ. ಒಮ್ಮೆ ಯೋಚಿಸಿ, ಮೂರು ಶುಭ ಶಕ್ತಿಗಳು ಒಂದೇ ದಿನ ಜಾಗೃತವಾದರೆ ಅದರ ಪರಿಣಾಮ ಎಷ್ಟು ಅದ್ಭುತವಾಗಿರಬಹುದು ಅಂತ. ಇದರ ಒಂದು ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಬೀಳಲಿದೆ. ಆದರೆ ಕುಂಭರಾಶಿಯವರಿಗೆ ಇದು ಜೀವನದ ದಿಕ್ಕನ್ನೇ ಬದಲಿಸುವಂತಹ ಯೋಗವಾಗಬಹುದು. ಕುಂಭರಾಶಿ ಕಳೆದ ಕೆಲವು ಸಮಯದಿಂದ ಒಳಗೊಳಗೆ ಹೋರಾಟ ಮಾಡುತ್ತಿದ್ದವರು, ಶ್ರಮ ಪಡುತ್ತಿದ್ದವರು, ಫಲ ಸಿಗದವರು, ಸರಿಯಾದ ಸಮಯದ ನಿರೀಕ್ಷೆಯಲ್ಲಿ ಇದ್ದವರು. ಆ ಸಮಯ ಈಗ ನಿಮ್ಮ ಬಾಗಿಲು ತಟ್ಟುತ್ತಿದೆ. ವರ್ಷಗಳಿಂದ ಅಡಗಿರುವ ಕೆಲಸಗಳು ಮರು ಮುಂದೂಡಲ್ಪಟ್ಟು ನಿರ್ಧಾರಗಳು, ನಿಮಗೆ ಸಿಗಬೇಕಾಗಿದ್ದ ಗೌರವ ಸಿಗದಿರುವುದು, ಈಗ ಪರಿಸ್ಥಿತಿಗಳು ಬದಲಾಗಲು ಸಿದ್ಧವಾಗಿವೆ. ಆದ್ದರಿಂದ ಕುಂಭರಾಶಿಯವರೇ, ಈ ಒಂದು ಸಂದೇಶವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಈ ಒಂದು ಮಹಾ ಶಿವರಾತ್ರಿ ನಿಮ್ಮ ಜೀವನದ ಈ ಲಕ್ಕಿ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಪ್ರತಿ ವರ್ಷ ಈ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದೇ ಮಹಾಶಿವರಾತ್ರಿ ಆಚರಿಸಲಾಗುತ್ತೆ. ಇದು ಕೇವಲ ಹಬ್ಬವಲ್ಲ, ಶಿವ ಮತ್ತು ಶಕ್ತಿಯ ದಿವ್ಯ ಸಂಗಮದ ಸಂಕೇತ. ಈ ದಿನ ವ್ರತ, ಅಭಿಷೇಕ, ಮಂತ್ರ ಜಪ ಮತ್ತು ರಾತ್ರಿ ಜಾಗರಣೆ ವಿಶೇಷ ಮಹತ್ವ ಹೊಂದಿದೆ. ಈ ರಾತ್ರಿ ಮಾಡಿದ ಸಾಧನೆ ಹಲವು ಪಟ್ಟು ಫಲ ನೀಡುತ್ತೆ ಎಂದು ಹೇಳಬಹುದು. ಪಂಚಾಂಗದ ಪ್ರಕಾರ ಪಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿ ಫೆಬ್ರವರಿ 15 ಸಂಜೆ 5:05 ಆರಂಭವಾಗಿ ಫೆಬ್ರವರಿ 16 5:34 ಇದೆ. ಪೂಜೆ ಪರಂಪರೆಯ ಪ್ರಕಾರ ಈ ಬಾರಿ ಮಹಾಶಿವರಾತ್ರಿ ಫೆಬ್ರವರಿ 15 ಭಾನುವಾರ ಆಚರಿಸಲಾಗುತ್ತೆ. ಈ ದಿನ ನಿರ್ಮಾಣವಾಗುವ ಶಿವವಾಸ ರಾಜಯೋಗ 12 ಗಂಟೆಗಳಿಗಿಂತ ಹೆಚ್ಚು ಕಾಲ ಪರಿಣಾಮಕಾರಿಯಾಗಿದೆ. ಇದರೊಂದಿಗೆ ಸರ್ವಾರ್ಥ ಸಿದ್ಧಿಯೋಗ, ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ನೀಡುವ ಯೋಗ, ಅಭಿಜಿತ್ ಮುಹೂರ್ತ, ವಿಜಯ ಮತ್ತು ಈ ಶುಭಾರಂಭದ ಸಂಕೇತ ಮತ್ತು ರಾತ್ರಿ ವೇಳೆ ಈ ಶ್ರವಣ ನಕ್ಷತ್ರ ಪ್ರವೇಶ ಇದು ವಿಷ್ಣು ಮತ್ತು ಶಿವ ಇಬ್ಬರಿಗೂ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತೆ. ಮೊದಲು ಉತ್ತರಾಷಾಢ ನಕ್ಷತ್ರ ಇರುತ್ತೆ, ನಂತರ ಶ್ರವಣ ನಕ್ಷತ್ರದ ಶುಭ ಪ್ರಭಾವ ಆರಂಭವಾಗುತ್ತೆ. ಈ ಗ್ರಹ ನಕ್ಷತ್ರಗಳ ಬದಲಾವಣೆ ಕುಂಭರಾಶಿಗೆ ವಿಶೇಷ ಶುಭ ಸೂಚನೆಗಳನ್ನು ನೀಡುತ್ತೆ. ಈ ದಿನ ಸತ್ಯ ಭಕ್ತಿಯಿಂದ ರುದ್ರಾಭಿಷೇಕ ಮಾಡಿದರೆ, ರುದ್ರಾಭಿಷೇಕ ಮಂತ್ರ ಜಪ ಮಾಡಿದರೆ ಅಥವಾ ಕೇವಲ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೂ ಶಿವನ ಕೃಪೆ ಶೀಘ್ರ ಲಭಿಸುತ್ತೆ. ಇದೀಗ ಕುಂಭರಾಶಿಯವರೇ ಹೊರತು ದೊಡ್ಡ ಭವಿಷ್ಯವಾಣಿಗಳ ಬಗ್ಗೆ ಮಾತನಾಡೋಣ. ಒಂದು ಅಂದರೆ ನಿಮ್ಮ ಕರಿಯರ್ನಲ್ಲಿ ನಿಂತಿದ್ದ ಪ್ರಗತಿಗೆ ವೇಗ ಅನ್ನೋದು ಸಿಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ಪಷ್ಟ ಸುಧಾರಣೆ ಕಾಣುತ್ತೆ. ಮಾನ ಸನ್ಮಾನದಲ್ಲಿ ಹೆಚ್ಚಳವಾಗುತ್ತೆ. ಕುಟುಂಬ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಗೋಚರಿಸುತ್ತೆ. ದೀರ್ಘಕಾಲದಿಂದ ಮನಸ್ಸಿಗೆ ಭಾರವಾಗಿದ್ದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಭಾಗ್ಯ ಈಗ ಸಕ್ರಿಯವಾಗಲು ಸಿದ್ಧವಾಗಿದೆ. ಈ ಹೊಸ ಅವಕಾಶಗಳು ಜೀವನದಲ್ಲಿ ಪ್ರವೇಶಿಸಬಹುದು. ಹಳೆಯ ಅಡಚಣೆಗಳು ದೂರವಾಗಲು ಆರಂಭವಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಸಾಧ್ಯ. ಜೀವನದಲ್ಲಿ ಹೊಸ ಆರಂಭದ ಸಂಕೇತಗಳು ಸ್ಪಷ್ಟವಾಗುತ್ತೆ. ಆದರೆ ನೆನಪಿಡಿ, ಯೋಗ ಅವಕಾಶವನ್ನು ನೀಡುತ್ತೆ. ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸುವುದು ನಿಮ್ಮ ಕರ್ಮದ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.
ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯ ಈ ಒಂದು ದೊಡ್ಡ ದೊಡ್ಡ ಭವಿಷ್ಯವಾಣಿಗಳು ಈ ಮಹಾಶಿವರಾತ್ರಿಯ ಈ ಶಿವವಾಸ ರಾಜಯೋಗದಿಂದ ಸಕ್ರಿಯವಾಗುತ್ತಿರುವುದನ್ನು ಸಂಖ್ಯೆ ಮತ್ತು ಒಂದು ಆರ್ಥಿಕ ಜೀವನದಲ್ಲಿ ದೊಡ್ಡ ಬದಲಾವಣೆ. ಈ ರಾಶಿಯ ಮೊದಲ ಭವಿಷ್ಯವಾಣಿ ನೇರವಾಗಿ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿ 72 ವರ್ಷಗಳ ನಂತರ ಮಹಾಶಿವರಾತ್ರಿ ಎಂದು ನಿರ್ಮಾಣವಾಗುತ್ತಿರುವ ಈ ಒಂದು ಶಿವವಾಸ ರಾಜಯೋಗ ನಿಮ್ಮ ಜೀವನದ ಈ ಒಂದು ಭಾಗ ಸ್ಪರ್ಶಿಸಲಿದೆ. ಎಲ್ಲಿ ಇತ್ತೀಚೆಗೆ ಅತ್ಯಧಿಕ ಒತ್ತಡವಿತ್ತು, ನಿಜ ಹೇಳುವುದಾದರೆ ಕಳೆದ ಕೆಲವು ತಿಂಗಳಿನಲ್ಲಿ ಖರ್ಚು ಹೆಚ್ಚಾಗಿತ್ತು, ಆದಾಯ ಸೀಮಿತವಾಗಿತ್ತು, ಆಕಸ್ಮಿಕ ಜವಾಬ್ದಾರಿಗಳು ನಿಮ್ಮನ್ನು ಒಳಗೊಳಗೆ ಕಂಗೆಡಿಸಲಾಗಿತ್ತು. ಹಲವಾರು ಬಾರಿ ನೀವು ಯೋಚಿಸಿದ್ದೀರಿ, ಇಷ್ಟು ಶ್ರಮದ ನಂತರವೂ ನೆಮ್ಮದಿ ಯಾಕೆ ನಮಗೆ ಸಿಗುತ್ತಿಲ್ಲ ಅಂತ. ಈಗ ಸೂಚನೆಗಳು ಬದಲಾಗುತ್ತಿದೆ. ನಿಮ್ಮ ಪರೀಕ್ಷೆಯ ಕಠಿಣ ಹಂತ ಈಗ ಪೂರ್ಣಗೊಂಡಂತಿದೆ ಎಂದು ಕಾಣುತ್ತಿದೆ. ಈ ಶಿವವಾಸ ರಾಜಯೋಗ ವಿಶೇಷವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವವರಿಗೂ, ಆದರೆ ಸಮಯದ ಬೆಂಬಲ ಸಿಗದವರಿಗೂ ಈಗ ದೊಡ್ಡ ನಿರಾಳತೆ ನೀಡಲಿದೆ. ಈ ಕುಂಭರಾಶಿಯ ಅನೇಕ ಜನರು ಇದೇ ಪರಿಸ್ಥಿತಿಯಿಂದ ಸಾಗುತ್ತಿದ್ದರು. ಈಗ ತಡೆದಿದ್ದ ಧನಲಾಭದ ಯೋಗರು ಸಕ್ರಿಯವಾಗಬಹುದು. ಹಳೆಯದಾಗಿ ಅಡಗಿದ್ದ ಈ ಹಣ, ಯಾರಿಗಾದರೂ ಕೊಟ್ಟ ಅಥವಾ ಪಡೆದ ಸಾಲ, ಅಥವಾ ಬಹುಕಾಲದಿಂದ ಬಾಕಿ ಉಳಿದಿದ್ದ ಪಾವತಿ ಮರಳಿ ಸಿಗುವ ಸಾಧ್ಯತೆ ಇದೆ. ಯಾರಿಗಾದರೂ ಸಹಾಯ ಮಾಡಿ ಪ್ರತಿಫಲದ ನಿರೀಕ್ಷೆಯನ್ನು ಬಿಟ್ಟಿದ್ದವರಿಗೂ ಈಗ ಸಕಾರಾತ್ಮಕ ಸೂಚನೆಗಳು ದೊರಕಬಹುದು. ಜೊತೆಗೆ ಆಕಸ್ಮಿಕ ಲಾಭ, ಬೋನಸ್, ಕಮಿಷನ್ ಅಥವಾ ಈ ಅನಿರೀಕ್ಷಿತ ಮೂಲಗಳಿಂದ ಹಣ ದೊರೆಯುವ ಅವಕಾಶ ಇದೆ. ಅತ್ಯಂತ ದೊಡ್ಡ ಬದಲಾವಣೆ ಏನು, ಹಣದ ಹರಿವು ಮಧ್ಯೆ ಮಧ್ಯೆ ನಿಲ್ಲುವಿಕೆ ಕಡಿಮೆಯಾಗುತ್ತೆ ಮತ್ತು ಸ್ಥಿರತೆ ಹೆಚ್ಚಾಗುತ್ತೆ. ಈಗ ನೀವು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಭವಿಷ್ಯದ ಯೋಜನೆ ಮಾಡಬಹುದು. ಮನೆಯ ಅಗತ್ಯಗಳು ಸುಲಭವಾಗಿ ಪೂರ್ತಿಯಾಗುತ್ತೆ ಮತ್ತು ಮಾನಸಿಕ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಇದು ಕುಂಭರಾಶಿಗೆ ಆರ್ಥಿಕ ಸಂಜೀವಿನಿಯಂತೆ ಪರಿಗಣಿಸಬಹುದು. ಮತ್ತೆ ಈ ಸಂಖ್ಯೆ 2, ಉದ್ಯೋಗದಲ್ಲಿ ತಿರುವು ಭಯ. ಈ ರಾಶಿಯ ಎರಡನೇ ಪ್ರಮುಖ ಭವಿಷ್ಯವಾಣಿ ನಿಮ್ಮ ಒಂದು ಕರಿಯರ್ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದೆ. ಮಹಾಶಿವರಾತ್ರಿಯ ದಿನ ನಿರ್ಮಾಣವಾದ ಈ ಒಂದು ರಾಜಯೋಗ ನಿಮ್ಮ ವೃತ್ತಿ ಜೀವನದಲ್ಲಿ ನಿರ್ಣಾಯಕ ತಿರುವು ತರುತ್ತೆ. ನೀವು ಇತ್ತೀಚೆಗೆ ತುಂಬಾ ಶ್ರಮ ಪಟ್ಟಿದ್ದೀರಾ, ಈ ಮಾನ್ಯತೆ ಸಿಗುತ್ತಿರಲಿಲ್ಲ, ಪದೋನ್ನತಿ ಅಟಕ್ಕಿತ್ತು, ಮೇಲಾಧಿಕಾರಿಗಳ ವರ್ತನೆ ಶೀತವಾಗಿ, ಅಥವಾ ಈ ಒಂದು ಉದ್ಯೋಗ ಬದಲಾಯಿಸುವ ಯೋಜನೆ ಮನಸ್ಸಿನಲ್ಲಿ ಇತ್ತು. ಈಗ ಪರಿಸ್ಥಿತಿಗಳು ಬದಲಾಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಸಂದರ್ಶನದಲ್ಲಿ ಯಶಸ್ಸು, ಇಷ್ಟದ ಕಂಪನಿಯಿಂದ ಕರೆ ಅಥವಾ ಹಳೆಯ ಪರಿಚಯದ ಮೂಲಕ ಅವಕಾಶ ದೊರೆಯಬಹುದು. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಉನ್ನತಿ, ಜವಾಬ್ದಾರಿ ಹೆಚ್ಚಳ ಅಥವಾ ವೇತನ ಈ ಒಂದು ಹೆಚ್ಚಳದ ಸೂಚನೆಗಳಿವೆ. ನಿಮ್ಮ ಮಾತುಗಳಿಗೆ ಗಂಭೀರತೆ ಸಿಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ವ್ಯಾಪಾರದಲ್ಲಿ ಇರುವವರಿಗೆ ವಿಸ್ತರಣೆಯ ಸಮಯ ಇದು. ಈ ಹೊಸ ಯೋಜನೆಗಳು, ಹೊಸ ಒಪ್ಪಂದ ಮತ್ತು ಹೊಸ ಭಾಗೀದಾರಿಕೆಗಳು ಬೆಳವಣಿಗೆಗೆ ದಾರಿ ತೆರೆದಿದೆ. ಈ ರಾಜಯೋಗ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಗೌರವದ ನೆಲೆ ಬಲಪಡಿಸುತ್ತೆ. ಈ ಪ್ರೇಮ ಜೀವನದಲ್ಲಿ ಹೊಸ ಅಧ್ಯಾಯ. ಕುಂಭರಾಶಿಯ ಈ ಭವಿಷ್ಯವಾಣಿ ಭಾವನೆಗಳಿಗೆ ಸಂಬಂಧಿಸಿದ 72 ವರ್ಷಗಳ ಬಳಿಕ ನಿರ್ಮಾಣವಾದ ಈ ಒಂದು ಶುಭಯೋಗ ನಿಮ್ಮ ಪ್ರೇಮ ಜೀವನದ ಗೊಂದಲಗಳನ್ನು ನಿವಾರಿಸಬಹುದು. ಹಿಂದೆ ನೀವು ಸಂಬಂಧಗಳಲ್ಲಿ ತುಂಬ ಅನುಭವಿಸಿದ್ದೀರಿ. ನಂಬಿಕೆಯಲ್ಲಿ ಬಿರುಕು ಬಂತು, ತಪ್ಪು ಅರ್ಥಗಳಿಂದ ದೂರವಾಯಿತು, ಅಥವಾ ಈ ಮನದ ಮಾತು ಹೇಳುವ ಮುನ್ನವೇ ಪರಿಸ್ಥಿತಿ ಹದಗೆಟ್ಟಿತ್ತು. ಹಲವಾರು ಒಳಗೊಳಗೆ ಏಕಾಂಗಿ ಭಾವನೆ ಅನುಭವಿಸುತ್ತಿದ್ದರು. ಈಗ ನೀವು ಸೂಚನೆಗಳು ಬದಲಾಗುತ್ತಿವೆ. ಸಿಂಗಲ್ ಆಗಿರುವವರಿಗೆ ವಿಶೇಷ ವ್ಯಕ್ತಿಯ ಪ್ರವೇಶ ಸಾಧ್ಯ. ಈ ಒಂದು ಸಂಬಂಧ ಕೇವಲ ಆಕರ್ಷಣೆಯ ಮೇಲಲ್ಲ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನಂಬಿಕೆಯ ಮೇಲೆ ನಿರ್ಮಿತವಾಗಿರುತ್ತೆ. ಮಹಾಶಿವರಾತ್ರಿಯ ನಂತರ ಆರಂಭವಾದ ಸಂಬಂಧವು ಭವಿಷ್ಯದಲ್ಲಿ ಈ ವಿವಾಹದತ್ತ ಸಾಗಬಹುದು. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಬಲ ಹೆಚ್ಚಾಗುತ್ತೆ. ತಪ್ಪು ಅರ್ಥಗಳು ಸಂಭಾಷಣೆಯಿಂದ ದೂರವಾಗುತ್ತೆ. ಸಂಗಾತಿಯ ವರ್ತನೆ ಹೆಚ್ಚು ಸಹಕಾರಿಯಾಗಬಹುದು. ಈ ಶಿವವಾಸ ರಾಜಯೋಗ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಭಾವನಾತ್ಮಕ ಭದ್ರತೆಯ ಸೂಚನೆ ನೀಡುತ್ತೆ. ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಈ ವಿಶೇಷ ಯೋಗ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಬಲಪಡಿಸುತ್ತೆ.
ಇತ್ತೀಚೆಗೆ ಸಮಸ್ಯೆ ಕೇವಲ ದೇಹವಷ್ಟೇ ಅಲ್ಲ, ಮನಸ್ಸಿನಲ್ಲೂ ಇತ್ತು. ಈ ನಿದ್ರಾಹೀನತೆ, ಒತ್ತಡ, ತಲೆನೋವು, ಜೀರ್ಣಕ್ರಿಯೆಯ ಸಮಸ್ಯೆ, ಅನಾವಶ್ಯಕ ಚಿಂತೆ ಇವುಗಳಿಂದ ಶಕ್ತಿ ಕುಂದಿದ್ದು ಈಗ ಸುಧಾರಣೆಯ ಸೂಚನೆಗಳು ಇವೆ. ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಔಷಧಿಗಳ ಪರಿಣಾಮ ಉತ್ತಮವಾಗಿ ಆಗುತ್ತೆ. ಮಹಾಶಿವರಾತ್ರಿಯ ನಂತರ ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ. ಯೋಗ, ಧ್ಯಾನ, ಮಂತ್ರ ಜಪ ಅಥವಾ ನಿಯಮಿತ ಪೂಜೆಯಿಂದ ಮಾನಸಿಕ ಶಾಂತಿ ದೊರೆಯುತ್ತೆ. ಈ ರಾಜಯೋಗ ಒಳಗಿನ ಸಮತೋಲನವನ್ನು ನೀಡುತ್ತೆ. ಈ ಪ್ರಯಾಣ ಮತ್ತು ಭಾಗ್ಯೋದಯ, ಈ ವಿಶೇಷ ಭವಿಷ್ಯವಾಣಿ ದಿಕ್ಕು ಬದಲಿಸುವ ಪ್ರಯಾಣವನ್ನು ಸೂಚಿಸುತ್ತೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಕಾರಣಗಳಿಂದ ಈ ಪ್ರಯಾಣ ಸಾಧ್ಯ. ಕೆಲವರಿಗೆ ಸ್ಥಳಾಂತರ ಯೋಗ ಇದೆ. ದೂರದ ನಗರದ ಅಥವಾ ಇನ್ನೊಂದು ರಾಜ್ಯದಲ್ಲಿ ಅವಕಾಶ ದೊರೆಯುತ್ತೆ. ವಿದೇಶ ಯೋಜನೆ ಇರುವವರಿಗೆ ಈ ವೀಸಾ ಆಗಿರ್ಬೋದು ಅಥವಾ ಈ ದಾಖಲೆ ಪ್ರತಿಕ್ರಿಯೆಯಲ್ಲಿ ಪ್ರಗತಿ ಸಾಧ್ಯ. ಈ ತೀರ್ಥಯಾತ್ರೆ ಮಾಡುವವರಿಗೆ ಮನಸ್ಸಿನ ಒಂದು ಶಾಂತಿ ನೀಡುತ್ತೆ. ಈ ಒಂದು ಪ್ರಯಾಣ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಈ ಶಿವವಾಸ ರಾಜಯೋಗ ಪ್ರಯಾಣದ ಮೂಲಕ ಭಾಗ್ಯದ ಬಾಗಿಲು ತೆರೆಯುತ್ತಿದೆ. ವ್ಯಾಪಾರ ಮತ್ತು ಧನ ವಿಸ್ತರಣೆ, ಇತ್ತೀಚೆಗೆ ಶ್ರಮ ಇದ್ದರೂ ಲಾಭ ಕಡಿಮೆಯಾಗಿತ್ತು. ಗ್ರಾಹಕರ ಕೊರತೆ, ಪಾವತಿ ವಿಳಂಬ ಅಥವಾ ಈ ಒಂದು ಪಾಲುದಾರಿಕೆ ಗೊಂದಲಗಳು ಇತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಈ ಹೊಸ ಸಂಪರ್ಕಗಳು, ಯಾವುದೇ ಒಂದು ಹೊಸ ಕೆಲಸಗಳು ನಿಮಗೆ ದೊರೆಯುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಮತ್ತೆ ಸಾಧ್ಯ. ಈ ಒಂದು ಸೈಡ್ ಬಿಸ್ನೆಸ್ ಮಾಡುವವರಿಗೆ ಹೊಸ ಆದಾಯ ಮೂಲಗಳು ತೆರೆಯುತ್ತೆ. ಜೀವನದಲ್ಲಿ ಕ್ರಮೇಣ ವೃದ್ಧಿಯ ಸೂಚನೆ ಇದೆ. ಹಾಗಾಗಿ ಈ ದಾಂಪತ್ಯ ಸುಖ, ವಿವಾಹದ ಪ್ರಯತ್ನಗಳು ವಿಫಲವಾಗಿರೋದ್ರಿಗೆ ಈಗ ಶುಭ ಪ್ರಸ್ತಾಪಗಳು ನಿಮಗೆ ಕೂಡಿ ಬರ್ತಾ ಇದೆ. ಕುಟುಂಬದ ಒಂದು ಒಪ್ಪಿಗೆ ದೊರೆಯುತ್ತೆ. ವಿವಾಹಿತರಿಗೆ ಸಂಬಂಧಗಳಲ್ಲಿ ಮಧುರತೆ ಮರಳುತ್ತೆ. ಸಂಗಾತಿಯ ಸಹಕಾರ ಹೆಚ್ಚಾಗುತ್ತೆ. ಸಂಬಂಧಗಳು ಸ್ಥಿರವಾಗುತ್ತೆ. ಈ ಸಂತಾನ ಸುಖ ಮತ್ತು ಕುಟುಂಬದ ಸಂತೋಷ, ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಆಶಾದಾಯಕ ಸಮಯ ಅಂತಲೇ ನಾವು ಅನ್ನಬಹುದು. ಈ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಈ ಕರಿಯರ್ ಕುರಿತು ಸಂತೋಷಕರ ಸುದ್ದಿ ನಿಮಗೆ ದೊರಕುತ್ತೆ. ಮನೆಯಲ್ಲಿ ಶುಭ ಕಾರ್ಯ, ಹಬ್ಬದ ವಾತಾವರಣ ಸಾಧ್ಯ. ಕುಟುಂಬದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮಹಾಶಿವರಾತ್ರಿಯ ಸರಳ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ, ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ, ನೀವು ಕಣ್ಣೀರು ಹಾಕಿದ್ದಕ್ಕೂ ಅದಕ್ಕೆ ಒಂದು ಅಂತ್ಯ, ವಿದಾಯ ಅನ್ನೋದು. ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕ ಒಂದು ಅದ್ಭುತವಾದ ಒಂದು ಫಲ ಅನ್ನೋದು ನಿಮಗೆ ಈ ಶಿವರಾತ್ರಿಯ ದಿನದಿಂದ ಆ ಮಹಾಶಿವನ ಕೃಪೆಯಿಂದ ನಿಮಗೆ ಲಭಿಸ್ತಾ ಇದೆ. ಹಾಗಾಗಿ ನಿಮಗೆ ಈ ಒಂದು ಮಹಾಶಿವರಾತ್ರಿ ಅನ್ನೋದು ತುಂಬಾ ಅಭಿವೃದ್ಧಿ ತಂದುಕೊಡ್ತಾ ಇದೆ. ನೀವು ಏನೇ ಪ್ರಯತ್ನ ಪಟ್ಟರೂ ಈ ಸಣ್ಣ ಶುಭ ಕಾರ್ಯಗಳು ಮನೆಯಲ್ಲಿ ಆಗ್ತಾನೆ ಇರಲಿಲ್ಲ. ಆದರೆ ಈಗ ನೋಡಿ, ಮನೆಯಲ್ಲಿ ಶುಭ ಕಾರ್ಯ, ಹಬ್ಬದ ವಾತಾವರಣನೇ ನಡೆಯುತ್ತೆ. ನೀವು ಹಬ್ಬದ ಊಟಗಳು ಮಾಡಬಹುದು. ಕುಟುಂಬದಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಮಹಾಶಿವರಾತ್ರಿಯ ಸರಳ ಪರಿಹಾರ, ಈ ದಿನ ನೀವು ಶಿವರಾತ್ರಿಯ ದಿನದಂದು ಆದಷ್ಟು ಸ್ನಾನ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ. ಸೂರ್ಯೋದಯಕ್ಕೂ ಮುನ್ನ ಎದ್ದೇಳೋದ್ರಿಂದನೇ ನಿಮಗೆ ಶುಭ ಸುದ್ದಿಗಳೇ, ಶುಭ ಆರಂಭ, ಈ ಹೊಸ ವರ್ಷದ ಒಂದು ಶುಭ ಆರಂಭ ಅಂತಲೇ ಅನ್ನಬಹುದು. ಆದಷ್ಟು ನೀವು ಬೇರೆ ದಿನಗಳು ಹೇಗೆ ಎದ್ದೇಳ್ತಿದ್ರೋ ಏನೋ ಗೊತ್ತಿಲ್ಲ, ಆದರೆ ಈ ಶಿವರಾತ್ರಿಯ ದಿನ, ಈ ಕಾಲಭೈರವನ ಶಿವರಾತ್ರಿಯ ದಿನ ನೀವು ಆದಷ್ಟು ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಈ ಸ್ನಾನಾದಿಗಳು ಏನೆಲ್ಲ ಇದೆ, ನಿಮ್ಮ ನಿತ್ಯ ಕಾರ್ಯಕ್ರಮಗಳು ಎಲ್ಲ ಮುಗಿಸಿಕೊಂಡು ಈ ಶುಭ್ರವಾದ ಬಟ್ಟೆ ನೀವು ಧರಿಸಿ. ನಂತರ ಏನು ಮಾಡಿ ಅಂದರೆ, ಈ ಒಂದು ಅಕ್ಕಿ ಕಾಳುಗಳು ಬಲಗೈಯಲ್ಲಿ, 5 ಅಕ್ಕಿ ಕಾಳುಗಳು ಬಲಗೈಯಲ್ಲಿ ಹಿಡಿದು ಈ ಭಗವಾನ್ ಮಹಾಶಿವನನ್ನು ಧ್ಯಾನಿಸಿ ಒಂದು ನಿಜವಾದ ಮನೋಕಾಮನೆ ಹೇಳಿ, ಬಳಿಕ 5 ಅಕ್ಕಿ ಕಾಳುಗಳನ್ನು ಶಿವಲಿಂಗ ಅಥವಾ ಈ ಶಿವನ ಚಕ್ರದ ಮುಂದೆ ಅರ್ಪಿಸಿ. ನಂತರ ಈ ಒಂದು 5 ಬಾರಿ ನೀವು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಜಪಿಸಿ. ಭಕ್ತಿಯಿಂದ ಮಾಡಿದ ಪರಿಹಾರ ಸಕಾರಾತ್ಮಕವಾಗಿ ನಿಮಗೆ ಶಕ್ತಿಯನ್ನು ಆಕರ್ಷಿಸುತ್ತೆ. ಈ ಮನೋಕಾಮನೆ ಪೂರ್ಣಗೊಳ್ಳಲು ಸಹಾಯ ಮಾಡುತ್ತೆ. ಹಾಗಾಗಿ ಕುಂಭರಾಶಿಯಾಗಿ ಮಹಾಶಿವರಾತ್ರಿ ವಿಶೇಷ ಭವಿಷ್ಯವಾಣಿ ಮತ್ತು ಪರಿಹಾರಗಳು. ಈ ಭೋಲೆನಾಥನ ಕೃಪೆ ಪಡೆಯಲು ನೀವು
ಈ ರೀತಿ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಆದಷ್ಟು ನೀವು ಓಂ ನಮಃ ಶಿವಾಯ ಅನ್ನೋ ಮಂತ್ರ, ಪವಿತ್ರವಾದ ಮಂತ್ರವನ್ನು ಜಪಿಸಿ. ಆದಷ್ಟು 108 ಬಾರಿನೇ ಹೇಳೋದ್ರಿಂದ ನಿಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳು, ದುಃಖ ದುಗುಮಾನಗಳು, ಏನೆಲ್ಲ ಕಷ್ಟ ಅನುಭವಿಸಿದ್ದೀರಾ ಅದನ್ನೆಲ್ಲ ಶಾಶ್ವತವಾಗಿ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಈ ಧನಾಭಿವೃದ್ಧಿ, ನಾನಾ ಮೂಲಗಳಿಂದ ನಿಮಗೆ ಧನಾಭಿವೃದ್ಧಿ, ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ನಿಮಗೆ ಅದರಲ್ಲೆಲ್ಲ ನೀವು ಚೇತರಿಕೆ ಅನ್ನೋದು ಕಾಣ್ತೀರ, ಅಭಿವೃದ್ಧಿ ಅನ್ನೋದು ಕೂಡಿ ಬರುತ್ತೆ. ಎಲ್ಲರಿಗೂ ಮಹಾಶಿವರಾತ್ರಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.